ಹಲವಾರು ಪತ್ರಿಕೆಗಳಲ್ಲಿ ನಂದು ಈ ಕ್ರೈಮ್ ಸ್ಟೋರೀಸ್ ಬಂತು, ಕರ್ಮವೀರದಲ್ಲಿ ಬಂತು, ಪ್ರಜಾವಾಣಿಯಲ್ಲಿ ಬಂತು, ಎಲ್ಲದರಲ್ಲೂ ಬಂತು. ಈ ವಿಜಯವಾಣಿನಲ್ಲಿ ಕಳೆದ 6 ವರ್ಷಗಳಿಂದ ಪ್ರತಿ ಭಾನುವಾರ ಬಂತು. ಅದು ಬಹಳ ಪಾಪ್ಯುಲರ್ ಆಯಿತು. ಅದೆಲ್ಲ ಸೇರಿ ಇವತ್ತು ಈ 4 1, 2, 3, 4 ಏನು ಬಿಡುಗಡೆ ಆಗ್ತಿದೆ, ಅದು ವಿಜಯವಾಣಿಯಲ್ಲಿ ಬಂದಂಥ ಎಲ್ಲ ಕಥೆಗಳ ಒಂದು ಗುಚ್ಛ. ಇದರಲ್ಲಿ ಒಂದು ಮಹತ್ವ ಏನಿದೆ ಅಂದರೆ, ಈ ಕಥೆಗಳು ಕಾಸರವಳ್ಳಿಯವರು ಹೇಳಿದ್ರು ರೋಚಕವಾಗಿಲ್ಲ ಅಂತ. ನಾನು ರೋಚಕವಾಗಿ ಬರೆಯೋಕ್ಕೆ ಹೋಗಲ್ಲ. ಒಬ್ಬ ನಿರ್ಲಿಪ್ತ ನೋಡುಗನಾಗಿ ಆ ಕ್ರೈಮ್ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ಕ್ರೈಮನ್ನು ರೋಚಕ ಮಾಡೋಕ್ಕೆ ಹೋದರೆ ಅವರೇ ಹೇಳಿದಾಗ ಎಲ್ಲರೂ ಕ್ರೈಮ್ ಮಾಡೋಕ್ಕೆ ಹೋಗ್ತಾರೆ. ನಂದು ಕತೆ ಓದಿ ಅಪರಾಧಿಗಳಾದರೆ ನಾನು ಯಾವ ಕಾರಣಕ್ಕೆ ಅದು ಬರೆದಿದ್ದೆ ಅದರದ್ದು ಆ ಕಾರಣನೇ ಫೇಲ್ಯೂರ್ ಆಗೋಗುತ್ತೆ. ಹೀಗಾಗಿ ರೋಚಕವಾಗಿ ಬರೆದಿಲ್ಲ. ಆದರೆ ಪೊಲೀಸ್ ಅಧಿಕಾರಿಗಳಿಗೆ, ಸಾಮಾನ್ಯ ಓದುಗರಿಗೆ, ಅಡ್ವೊಕೇಟ್ಗಳಿಗೆ ಈ ಕಳೆದ 10 ವರ್ಷಗಳಲ್ಲಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಅಪರಾಧ ಯಾವ ರೀತಿ ಬದಲಾವಣೆ ಆಯಿತು, ನಾನು ಪೊಲೀಸ್ ಇಲಾಖೆ ಸೇರಿದಾಗ ಹೇಗಿತ್ತು, ಈಗ ಹೇಗಿದೆ, ಯಾವ ರೀತಿ ಕ್ರೈಮ್ ಬದಲಾವಣೆ ಆಗಿದೆ, ಅಪರಾಧಿಗಳು ಬದಲಾಗಿದ್ದಾರೆ, ಅಪರಾಧಗಳ ಸ್ವರೂಪ ಬದಲಾಗಿದೆ, ಅದನ್ನು ಪೊಲೀಸರು ಯಾವ ರೀತಿ ನಿರ್ವಹಿಸ್ತಿದ್ದಾರೆ ಅಂತ ಅದು ತಿಳಿಸೋಕೆ ಈ 4 ಪುಸ್ತಕ ಆಗಿದೆ.